ನಮಗೆ ಸಕಾಲಕ್ಕೆ ನೀರು ಕೊಡ್ರಿ, ನಮ್ಮ ಕೃಷಿಗೆ ನೀರು ಬೇಕು ಅಂತ ಕೇಳಿದರೆ ನಮಗೆ ನೀರು ಕೊಡದೇನೆ ಹಂತಗಳ ನೆಪ ಹೇಳುವ ಮೂಲಕ ಇಡೀ ನಮ್ಮ ರೈತ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಸುಮಾರು 40 ಕಿಲೋಮೀಟರ್ ಸುತ್ತಮುತ್ತ ಇರತಕ್ಕಂಥ ಅಣೆಕಟ್ಟು ನಮಗೆ ನೀರು ಕೊಡದೆ ಬೇರೆ ಜಿಲ್ಲೆ ಮತ್ತು ಅಂತರ್ರಾಜ್ಯಗಳಿಗೆ ಸರಾಗವಾಗಿ ನೀರು ಹರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. 450-500 ಕಿಲೋಮೀಟರ್ವರೆಗೂ ಇವತ್ತು ಜಿಂದಾಲಕ್ಕೆ ನೀರು ಕೊಡ್ತಾರೆ. ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ NTPC 5 TMC ಕೊಡ್ತಾರೆ ಪ್ರತಿ ವರ್ಷ. ಆದರೆ ಕೃಷಿಗೆ ಯಾಕೆ ನೀರು ಕೊಡ್ತಾ ಇಲ್ಲ ಇವ್ರಿಗೆ ಸಮಸ್ಯೆ ಆಗಿದ್ದೇನು? 2010ನೇ ಸಾಲಿನಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ ತೀರ್ಪು ಕೊಡ್ತು. ಅದರ ಒಂದು ಸ್ಪಷ್ಟೀಕರಣ 2013ರಲ್ಲಿ ಕೊಡ್ತು ಅಂತಿಮ ತೀರ್ಪು. ನೀವು ಜಲಾಶಯದ ನೀರಿನ ಮಟ್ಟವನ್ನು 519ರಿಂದ 524ಕ್ಕೆ ನೀವು ನೀರು ನಿಲ್ಲಿಸಲಿಕ್ಕೆ ಗೇಟನ್ನು ಅಳವಡಿಸಬೇಕಂತ ತಿಳ್ಕೊಂಡ್ರಿ. ಡ್ಯಾಮ್ ಎತ್ತರಿಸುವಂಗಿಲ್ಲ. ಡ್ಯಾಮ್ ಈಗಾಗಲೇ ಎಷ್ಟು ಕಟ್ಟಬೇಕಾಗಿದೆ 524 ನೀರು ನಿಲ್ಲಿಸೋಕ್ಕೆ ಅಷ್ಟು ಆಲ್ರೆಡಿ ಕಟ್ಟಿದ್ದಾಗ್ಯದ. ಕೇವಲ ಈಗ ಗೇಟನ್ನು ವೆಲ್ಡಿಂಗ್ ಮಾಡಿದ್ರೆ ಸಾಕು 524 ನೀರು ಇರ್ತದೆ. ಇಷ್ಟು ಮಾಡಲಿಕ್ಕೆ ಯಾವ ಸರ್ಕಾರಗಳು ಸಿದ್ಧರಿಲ್ಲ. ಈಗ ತೀರ್ಪಾಗಿ 15 ವರ್ಷ ಆಯ್ತು. ಈಗ ಇನ್ನು ಕೇವಲ 25 ವರ್ಷನಾಗ ಅದು ಟೈಮ್ ಮಾಡಿ ಮುಗಿದು ಹೋಗ್ತದೆ. ನ್ಯಾಯಾಧಿಕರಣ ಅವಾಗ ಹೇಳೋದು 2050ರೊಳಗಾಗಿ ನೀವು ನಿಮ್ಮ 173 TMC ನೀರನ್ನು ಬಳಕೆ ಮಾಡ್ಕೋರಿ ತಿಳ್ಕೊಂಡು. ಮತ್ತು 15 ವರ್ಷ ಗತಿಸಿದ್ರು ಕೂಡ ಇವರು ನೀರು ಬಡ್ಕೊಳ್ಳೋದ್ರೆ ಮುಂದೆ 25 ವರ್ಷನಾಗ ಇವ್ರು ಮಾಡ್ತಾರೆ. ಏನು ಗ್ಯಾರಂಟಿ ಇದೆ? ಅಂದರೆ ಒಟ್ಟಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಉಳಿ ಜಿಲ್ಲೆಯ ರೈತರನ್ನ ಕೊಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವ್ರಿಗೆ ಈ ಇಚ್ಛಾಶಕ್ತಿ ಕೊರತೆ ಇದೆ. ಕೇವಲ ರಾಜಕಾರಣ ಬೇಕು, ಚುನಾವಣೆ ಸಂದರ್ಭದಲ್ಲಿ ರೈತರ ಬೇಕು, ರೈತರ ಮತ ಬೇಕು, ಹೊರತಾಗಿ ರೈತ ಕುಲವನ್ನು ಉಳಿಸ್ಬೇಕಂತಕ್ಕಂಥ ಕಿಂಚಿತ್ತು ಕಳಕಳಿ ಇವ್ರಿಗಿಲ್ಲ. ಅದಕ್ಕೆ ನಾವು ಇವತ್ತು ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಶತಾಯುಗತಾಯ ನಾವು ಹೋರಾಟ ಮಾಡಿ ಸರ್ಕಾರವನ್ನು ಕಣ್ಣು ತೆಗೆಸಿ ಏನು ನ್ಯಾಯಾಧಿಕರಣ ತೀರ್ಪಿನ ಅನ್ವಯ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಿ ಸಮಗ್ರ ನೀರಾವರಿ ಮಾಡಿರತಕ್ಕಂಥದ್ದು ನಮ್ಮದು ಒತ್ತಾಯ. ನಿಲ್ಲಿಸಿದರೆ ಸುಮಾರು 25 ಲಕ್ಷ ಹೆಕ್ಟರ್ ಪ್ರದೇಶ ನಮಗೆ ನೀರಾವರಿ ಆಗ್ತದೆ. ಇಷ್ಟು ಆಯ್ತು ನಮ್ಮ ರೈತರಿಗೆ ದೊಡ್ಡ ಅನುಕೂಲ. ಯಾವ ರೈತರು ಕೂಡ ಸಾಲಗಾರ ಆಗುವುದಿಲ್ಲ, ಆತ್ಮಹತ್ಯೆ ಮಾಡುವಂಥ ಪ್ರಸಂಗ ಕೂಡ ಎದುರಾಗಂಗಿಲ್ಲ. ಮತ್ತು ತ್ಯಾಗ ಮಾಡಿದ್ರೆ ನೀರು ಕೊಡಲಿಲ್ಲ ಅಂತಂದರೆ ಅಣೆಕಟ್ಟು ನಿರ್ಮಾಣ ಮಾಡಿದ ಉದ್ದೇಶ ಏನು? ಎಷ್ಟೆಲ್ಲ ಹಾಳು ಮಾಡ್ಕೊಂಡವ್ರು ನಾವು. ಮತ್ತು ಹಂಗಂತ ಅವಶ್ಯಕತೆ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ನಮ್ಗೆ ನೀರು ಕೊಡಲಿಲ್ಲ ಅಂತಂದ್ರೆ ಹಂತಗಳು ನೆಪ ಹೇಳ್ತಾರೆ. ಹಂತಗಳು ಯಾರಿಗೆ ಕೇಳಿ ಮಾಡಿದಿರಿ ನೀವು? ಅವಾಗ ದೊಡ್ಡದಾಗಿ ಭಾಷಣ ಬಿಗೋದು ಇಲ್ಲ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆದ್ರೆ ಇಡೀ ವಿಜಯಪುರ ಜಿಲ್ಲೆ, ಅವಾಗ ಅಖಂಡ ಜಿಲ್ಲೆ ಇತ್ತು. 2000ರಲ್ಲಿ ಬೈಪರ್ಕೇಟ್ ಆಗಿ ಬಾಗಲಕೋಟೆ ಜಿಲ್ಲೆ ಪ್ರತ್ಯೇಕ ಆಯಿತು. ನಿಮ್ಮ ಸಮಗ್ರ ನೀರು ಕೊಡ್ತೇವೆ, ಪ್ರತಿಯೊಂದು ಜಮೀನುಗಳಿಗೆ FIC ಮಾಡಿ ಹೊಲಗಾಲುವೆ, ವಿತರಣಾ ಕಾಲುವೆ ಇವೆಲ್ಲವನ್ನು ಮಾಡಿ ನಿಮ್ಮ ನೀರನ್ನು ತಲುಪಿಸುತ್ತೇಳಿ. ಎಲ್ಲಿದ್ರಿ ನೀರು? ಸರ್ಕಾರದ ಲಕ್ಷಾಂತರ ಕೋಟಿ ಹಣ ಹಾನಿ ಮಾಡಿ ಕಾಲುವೆಗಳನ್ನು ನಿರ್ಮಿಸಿದ್ರು. ಸುದ್ದು ಕೇವಲ ಕಾಟಾಚಾರಕ್ಕೆ ಕಾಲುವೆ ನಿರ್ಮಿಸಿದಂಗೆ ಅವೆಲ್ಲ ಹಾಳಾಗೋಗಿದ್ದಾವೆ. ಕಳಪೆ ಕಾಮಗಾರಿ. ಈ ಕೆಲವೊಂದು ಭಾಗದಲ್ಲಿ ಪೈಪ್ಗಳನ್ನು ಮಾಡಿದ್ದೀವಿ ಜಮೀನುಗಳಲ್ಲಿ, ಅದಕ್ಕೂ ಕೂಡ ಒಂದು ತೊಟ್ಟು ನೀರು ಬಿಟ್ಟಿದ್ವಿ. ಮತ್ತು ಇವೆಲ್ಲ ಎದಕ್ಕೆ? ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಜನಕ್ಕೆ ಮೂಗಿ ತುಪ್ಪ ಹೊಲಿಸ್ಬೇಕು? ಈ ಒಂದು ಯೋಜನೆ ನೆಪದಲ್ಲಿ ನೀವು ಕೊಳ್ಳೆ ಹೊಡೆಯುವಂಥದ್ದು ತಂತ್ರಗಾರಿಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಇದೆಲ್ಲ ಬಿಡ್ರಿ. ರೈತ ಕುಲ ಉಳಿದ್ರೆ ನೀವು ಬದುಕಲಿಕ್ಕೆ ಸಾಧ್ಯ. ರೈತರಿಗೆ ಬೇಕಾಗಿರೋದು ಮೂಲ ನೀರು ಬೇಕು, ವಿದ್ಯುತ್ ಬೇಕು, ಬೀಜ, ಗೊಬ್ಬರ. ಇಷ್ಟೆಲ್ಲ ಆದಂಥ ರೈತರು ಬೆಳೆದಂಥ ಎಲ್ಲ ಬೆಳೆಗೂ ಆಯಾ ಕಾಲಕ್ಕನುಗುಣವಾಗಿ ಯೋಗ್ಯ ದರ, ಬೆಂಬಲ ಬೆಲೆ, ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು. ಈ ದೇಶದಲ್ಲಿ ರೈತ ಯಾವೊಬ್ಬರೂ ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದ್ರೂ ಸಹಿತ ಮೌನ ವಹಿಸ್ತಾ ಇದ್ದಾರೆ. 15 ವರ್ಷ ಆದರೂ ಕೂಡ ಎಲ್ಲ ಪಕ್ಷದ ಸರ್ಕಾರಗಳು ಆಡಳಿತ ಮಾಡೋಗಿದ್ದಾವೆ ರಾಜ್ಯದಲ್ಲಿ. ಯಾರು ಇದ್ರ ಬಗ್ಗೆ ಗಂಭೀರವಾಗಿ ಗಣನೆ ತೆಗೆದುಕೊಂಡಿಲ್ಲ. ಜಮಖಂಡಿಗೆ ಅಲ್ಲಿ ಕೂಡ ರೈತರ ಸಾಕಷ್ಟು ಸಮಸ್ಯೆಗಳು. ಅಲ್ಲಿ ಅವರು ಕೂಡ ಸುಮಾರು ಒಂದು 200ರಿಂದ 300 ಜನಸಂಖ್ಯೆ ರೈತರು ಬರ್ತಾ ಇದ್ದಾರೆ. ಆ ಭಾಗದಲ್ಲಿ ಕೂಡ ಬೀಳಗಿ, ಜಮಖಂಡಿ ಮತ್ತು ಮುಧೋಳ ತಾಲೂಕಿನಲ್ಲಿ ಏನು ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಿಂದ ಮುಳುಗಡೆ ಹಿನ್ನೀರಿನಿಂದ ಹಾಳಾಗಿರ್ತಕ್ಕಂಥ ಬಾಧಿತಗೊಂಡಿರ್ತಕ್ಕಂಥ ಜಮೀನುಗಳಿಗೆ ಇನ್ನೂ ಕೂಡ 1 ನಯ ಪೈಸೆ ಪರಿಹಾರ ಕೊಟ್ಟಿಲ್ಲ. ಈಗೆಲ್ಲ 5 ತೀರ್ಪು
ಒಂದು ಪ್ರಕಟ ಆಗುವಂಥ ಹಂತದಲ್ಲಿ ಅದ. ಸಾಕಷ್ಟು ಜಮೀನುಗಳು ಸೌಳು ಜೋಳಾಗ್ಯಾವ, ಅಲ್ಲಿನೂ ಕೂಡ ₹1 ಕೊಟ್ಟಿಲ್ಲ. ಅವರು ಕೂಡ ಏನದ ಮೊನ್ನೆ ಹೋದಾಗ ಹೇಳಿದರು, ಇಲ್ಲ ನಾವು ಕೂಡ ಸುಮಾರು ಒಂದು 300 ರೈತರು ಕೂಡ ನಾವು ಕರ್ಕೊಂಡು ಬರ್ತೇವೆ, ದೊಡ್ಡ ಪ್ರಮಾಣ ಚಳುವಳಿ ಮಾಡಿ ನಾವು ಸಮಗ್ರ ನೀರಾವರಿ ಮಾಡ್ಕೊಂಡು ಅಂತಕ್ಕಂಥ ಮಾತನ್ನು ಮಾಜಿ ಶಾಸಕರು ಶ್ರೀಕಾಂತ್ ಕುಲಕರ್ಣಿ ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಹೋರಾಟ ಯಶಸ್ವಿ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ. ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಇವತ್ತು ನಾವು ಪ್ರಾಣ ಈ ಒಂದು ವಿಜಯಪುರ ಮತ್ತು ಬಾಗಲಕೋಟ ಅವಳಿ ಜಿಲ್ಲೆಯ ರೈತ ಜಮೀನಿಗೆ ಸಮಗ್ರ ನೀರಾವರಿ ಆಗಬೇಕು. ಒಂದು ವೇಳೆ ಮಾಡದಿದ್ದರೆ ನಾವು ಪ್ರಾಣ ಕೊಡಲಿಕ್ಕೂ ಕೂಡ ಈ ಹಂತದಲ್ಲಿ ನಾವು ಸಿದ್ಧರಿದ್ದು ತಿಳ್ಕೊಂಡು ಮತ್ತೊಮ್ಮೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಪತ್ರಿಕೆ ಮುಗಿಸ್ತೇನೆ.